ಹಲೋ ಅಂಟಮಾಸ್, ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತಿನ ಡ್ಯೂಟಿ ನೋಡ್ಕೊಂಬರೋಣ ಹೇಗಾಗುತ್ತೆ ಅಂತ. ಇದೇ ನೋಡಿ ನಮ್ಮ ಡಿಪೋ, HSR ಡಿಪೋ ನಂಬರ್ 25. ಇಲ್ಲಿರೋರೆಲ್ಲ ಕೆಲಸಗಾರೆಲ್ಲ ತುಂಬ ಫಾಸ್ಟು, ನನ್ನೊಬ್ಬನ್ ಬಿಟ್ಟು ನಾನೇ ಸ್ಲೋ, ತುಂಬ ಅಂದರೆ ತುಂಬ. ನಾವು ಇವತ್ತು ಡೈರೆಕ್ಟಾಗಿ ಹೊರಟಿದ್ದು ಬನಶಂಕರಿ ಟು ಕಾಡ್ಗೋಡಿ ನಮ್ಮ ರೂಟ್ ಇರೋದು. ಬನ್ನಿ ಇವತ್ತು ಬನಶಂಕರಿ ಬಸ್ ಸ್ಟಾಂಡ್ ಹೀಗಿದೆ ನೋಡಿ, ಎಲ್ಲ ಫುಲ್ ಪೀಕಲ್ಲಿದೆ. ಹಂಗೆ ಸ್ಕಿಪ್ ಅಂತ ನಮ್ಮ ಗೆಟಪ್ನ ಚೇಂಜ್ ಮಾಡಿಬಿಟ್ಟು, ಹೆಂಗೆ ಅಂದರೆ ಹಿಂಗೆ ಸೈಕಿದೆ ಅಲ್ಲ, ನೋಡೋಕ್ಕಷ್ಟೇ ಅಲ್ಲ, ಇನ್ಮೇಲೆ ವೀಡಿಯೋನು ಸೈಕಿರುತ್ತೆ. ಹಾಗೆ ನಿಮ್ಮ ಸಪೋರ್ಟ್ ಮಾಡ್ತಾಯಿರಿ. ನಾವು ಬನಶಂಕರಿಯಿಂದ ಹೊರಟಿದ್ದು ಕಾಡ್ಗೋಡಿಗೆ. ಹಂಗೆ ಗ್ಯಾಪಲ್ಲೇ ಮಿರರ್ ನೋಡ್ಕೊಂಡು ಸ್ಟೈಲಿಶ್ ಆಗಿ ರೆಡಿ ಆದ. ಇದ್ದೇ ಇದೆಯಲ್ಲ ಟ್ರಾಫಿಕ್ಕು, ಹೇಳ್ತದ ಸ್ಟೈಲಿಶಾಗಿ ರೆಡಿ ಆಗಲಿಲ್ಲ ಅಂದ್ರೂ ಚಿಕ್ಕ ಉಡಿಸ್ತದೆ. ಸೊ ನಾವು ನಮ್ಮ ಪಾಡಿಗೆ ನಾವು ಆರಾಮಾಗಿ ಜಾಲಿಯಾಗಿ ಕೂಲಾಗಿ ಮಸ್ತಾಗಿ ಎಂಜಾಯ್ ಮಾಡ್ಕೊಂಡು ಡ್ಯೂಟಿ ಮಾಡಬೇಕಿಲ್ಲ ಅಂದರೆ ಡ್ಯೂಟಿ ಎಲ್ಲ ಏನೂ ಮಾಡೋಕ್ಕಾಗಲ್ಲ. ಸೊ ಇವತ್ತು ಟ್ರಾಫಿಕ್ ಅಷ್ಟು ಇರಲಿಲ್ಲ, ಬಟ್ ನಾವು ಹೋಗೋ ಹೊತ್ತಿನಲ್ಲಿ ತುಂಬ ಲೇಟಾಗೋಯ್ತು. ಇವತ್ತು 4 ಡ್ಯೂಟಿ ಮಾಡೋ ಹೊತ್ತಿನಲ್ಲಿ ಕತ್ಲೇ ಆಗೋಯ್ತು. ಏನು ಮಾಡೋದು, ಟ್ರಾಫಿಕ್ಕಲ್ಲೇ ನಿದ್ದೆ ಎಲ್ಲ ಮುಗಿದೋಗುತ್ತೆ. ಗ್ಯಾಪಲ್ಲಿ ಏನಾದ್ರು ಬೇಕಲ್ಲ ಎಂಟರ್ಟೈನ್ಮೆಂಟು. ಸೊ ನಮ್ಮನ್ನು ನಾವೇ ನೋಡ್ಕೊಂಡು ಖುಷಿ ಪಡಬೇಕು ಅಂತ ವೀಡಿಯೋಸ್ ಮಾಡ್ತಾ ಇರ್ತೀವಿ ಅವಾಗವಾಗ. ಮತ್ತು ಎಲ್ಲರೂ ಆರಾಮ. ಮತ್ತು ನೀವು ಬನ್ನಿ ಫ್ರೀ ಇದ್ದಾಗ ಕಾಡ್ಗೋಡಿ ಬನಶಂಕರಿ ಕಡೆ ಸಿಗುವ. ಬಿಸಿಲು ಸ್ವಲ್ಪ ಕಮ್ಮಿ ಆಯಿತು ಅನ್ನಂಗೆ ಕಾಣಿಸುತ್ತೆ. ನಮ್ಮ ಸ್ಪೆಕ್ಸ್ನ ಅಂದರೆ ನಮ್ಮ ಕೂಲಿಂಗ್ ಗ್ಲಾಸ್ನ ತೆಗೆದ್ಬಿಟ್ಟು ಇರೋ AC ಕೂಲಾಗಿರೋಣ ಅಂದ್ಕೊಂಡು. ಏನಂತೀರಾ? ಕೂಲಿಂಗ್ ಗ್ಲಾಸ್ ತೆಗೆದು ಕನ್ನಡ ಫ್ಲಾಗ್ ಹಂಗೆ ಹೆಗಲ ಮೇಲೆ ಇದೆ, ಒಂಥರ ಚಂದ. ಅದು ಹಾಕೊಂಡು ಗಾಡಿ ಓಡಿಸಿದ್ರೆ ಏನೋ ಒಂಥರ ಖುಷಿ, ಏನೋ ಒಂಥರ ಫೀಲು. ಈ ಬೆಂಗಳೂರಲ್ಲಿ ಕನ್ನಡದವ್ರಿಗಿನ್ನ ಹಿಂದಿಯವರೇ ಜಾಸ್ತಿ. ಹಿಂದಿಯವರು, ತಮಿಳಿಯನ್ಸು, ತೆಲುಗುವರೇ ಜಾಸ್ತಿ ಬಸ್ಸಲ್ಲಿ ಓಡಾಡೋದು. ಏನೋ ಒಂಥರ ಅವರು ಕನ್ನಡನೇ ಮಾತಾಡೋಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಕನ್ನಡ ಕಮ್ಮಿ ಮಾತಾಡ್ತೀನಿ, ನಮ್ಮ ಕಂಡಕ್ಟರ್ಗಳು ಜಾಸ್ತಿ ಮಾತಾಡ್ತಾರೆ. ಹೆಚ್ಚು ಕಮ್ಮಿ ಕನ್ನಡ ಮಾತಾಡಿದ್ರೆ ತಿಗ ಅವ್ರು ಸಿಲ್ಸೇ ಬಿಡ್ತಾರೆ. ಅವ್ರನ್ನ ನೋಡಿ ಕನ್ನಡ ಅಭಿಮಾನ ನಾನು ಕಲಿತಾ ಇದ್ದೀನಿ ಅನ್ಬೋದು. ಇನ್ನೂ ಸೈಕಾಗಿ ಅವ್ರು ಕೂಡ ಕನ್ನಡ ರೆಸ್ಪೆಕ್ಟು ನಾವು ಇನ್ನೂ ಅವ್ರನ್ನ ನೋಡಿ ಕಲ್ತ್ಕೊತಾ ಇದ್ದೀನಿ ನಾನು. ನಮ್ಮ ಕಂಡಕ್ಟರ್ಗಳನ್ನ ನಾನೇ ಒಂದೊಂದ್ಸಲ ಹಿಂದಿಲಿ ಮಾತಾಡಿದ್ರು, ಅವರು ಕನ್ನಡದಲ್ಲೇ ಮಾತಾಡಬೇಕು, ಕನ್ನಡದಲ್ಲೇ ವ್ಯವಹರಿಸ್ಬೇಕು ಅಂತ ಹೇಳ್ತಾರೆ ಅವರು. ಸೀರಿಯಸ್ಲಿ ನಮ್ಮ ಸೀನಿಯರ್ಗಳಿಂದ ಪಾಠ ಕಲಿಯೋದು ತುಂಬ ಇದೆ, ಇನ್ನು ಕಲಿತಾ ಇದ್ದೀನಿ, ಕಲಿಬೇಕು. ಯಾಕೆಂದರೆ ಅವ್ರಿಗಿರೋ ಸರ್ವಿಸ್ಸು ನಮಗೆ ಕೆಲವೊಂದ್ಸಲ ಏಜ್ ಆಗಿರೋಲ್ಲ, ಅಷ್ಟು ಎಕ್ಸ್ಪೀರಿಯನ್ಸ್ ಇರೋರ ಜೊತೆ ನಾವು ಕೆಲಸ ಮಾಡ್ತಿರ್ತೀವಿ. ಏನೋ ಒಂಥರ ಖುಷಿ ಅನಿಸುತ್ತೆ. ಬನ್ನಿ ಡ್ಯೂಟಿ ಪಾಡಿಗೆ ಡ್ಯೂಟಿ ಮಾಡೋಣ. ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ಹಿತವಚನ ಇನ್ನೂ ಹೇಳ್ತೀವಿ, ಹೇಳೋದಿದ್ದೇ ಇರುತ್ತೆ. ಇದೇ ನೋಡಿ ಕಲಾಮಂದಿರ, ಕಾಣಿಸ್ತಿಲ್ಲ ಅನಿಸುತ್ತೆ ನಿಮಗೆ, ಬಟ್ ಬಿ ಸೈಕ್ ಮಾರ್ತಳ್ಳಿ ಇದು ಫುಲ್ಲು ಜಾಮು. ಟ್ರಾಫಿಕ್ಕಿಗೆ A1 A2 ಇದೆ ಕಾಡಗೀಸ್ನಲ್ಲಿ, ಬಟ್ ಅದು ಇದಕ್ಕಿಂತ ಒಂಚೂರು ಜಾಸ್ತಿ, ಇದಕ್ಕಿಂತ ಒಂಚೂರು ಕಮ್ಮಿ ಅಂತ. ಬಟ್ ನಾವು ಕಾಡುಗೋಡಿಗೆ ಹೋಗಿ ಬರೋ ವರ್ಷದಲ್ಲಿ ಐ ಥಿಂಕ್ ತುಂಬ ಕತ್ಲೆ ಆಗುತ್ತೆ ಅನಿಸುತ್ತೆ. ನೋಡೋಣ ಬನ್ನಿ ಏನಾಗುತ್ತೆ ಅಂತ. ನಾವು ಕಾಡುಗೋಡಿ ಬಿಡೋದು ಸ್ವಲ್ಪ ಕತ್ಲೆ ಆಯಿತು. ಈಗ ನಾವು ಹೋಗ್ಬೇಕಾಗಿರೋದು ಬನಶಂಕರಿಗೆ ಹೋಗ್ಬೇಕಾದ್ರೆ ಗೊತ್ತಲ್ಲ ಯಾವ ಸ್ಟಾಪ್ ಸಿಗುತ್ತೆ ಅಂತ. ತುಂಬ ಸ್ಟಾಪ್ ಸಿಗುತ್ತೆ, ಬಟ್ ಬೆಂಗಳೂರು ನೋಡಿದ್ರೆ ಅಷ್ಟು ಗೊತ್ತಿರೋಲ್ಲ ಯಾವ ಸ್ಟಾಪ್ ಸಿಗುತ್ತೆ ಅಂತ. ಬಟ್ ತುಂಬ ಕಷ್ಟ ಬೆಂಗಳೂರಲ್ಲಿ ಗಾಡಿ ಓಡಿಸೋದು. 2 ಕಣ್ಣಲ್ಲ 4 ಕಣ್ಣಿಗೂ ಸಾಕಾಗಲ್ಲ. ನಾವು ಅದಕ್ಕೆ ಬೆಳಗ್ಗೆ ಕೂಲಿಂಗ್ ಹಾಕೊಳ್ಳೋದು. ಏನಂತೀರ? ಹಂಗೂ ಹಿಂಗೋ ಮಾಡಿ ದಬಾಯಿಸಿ ಟ್ರಾಫಿಕ್ನ ನಿಭಾಯಿಸಿ ತಲೆ ಕೆರ್ಕೊಂಡು ಏನು ಮಾಡೋದು, ಟ್ರಾಫಿಕಲ್ಲಿ ಗಾಡಿ ಓಡ್ಸೋಕ್ಕಾಗಲ್ಲ ಅಂತ ಕೆಲಸ ಬಿಡೋಕ್ಕೂ ಆಗಲ್ಲ. ಏನು ಮಾಡೋದು, ಹೊಟ್ಟೆ ಪಡೆದು ಟೈಮ್ ಪಾಸ್ ಮಾಡಬೇಕಲ್ಲ. ಹಿಂಗೋ ಗಾಡಿ ಓಡಿಸ್ಕೊಂಡು ಬಂದ್ವಪ್ಪ, ಅಲ್ಲಿ ಟ್ರಾಫಿಕ್ ಸಿಗಾಯ್ತಪ್ಪ. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಫೋನ್ ಯೂಸ್ ಮಾಡೋಂಗಿಲ್ಲ, ಫೋನ್ ಯೂಸ್ ಮಾಡಿದರೆ ಹೊಡಿತಾರೆ. ನೋಡಿ ಟ್ರಾಫಿಕ್ ಹೆಂಗೈತೆ, ಬೇಜಾರು. ಏನು ಮಾಡೋದು, ಮಾಡಲೇಬೇಕಲ್ಲ ಕೆಲ್ಸಗಳ. ಅಯ್ಯೋ ಇದ್ರ ಕುಕ್ಕುರ್ಸ ದೇವ್ಕುಣಿ ಅವತ್ತಾದ್ರೂ ಇಷ್ಟೊಂದು ಟ್ರಾಫಿಕ್ ಆಯ್ತಲ್ಲಪ್ಪ ಮಹದೇಶ್ವರ. ಅಂತೂ ನಮ್ಮ ಡ್ಯೂಟಿ ಮುಗಿಸ್ತೋ, 36% ಚಾರ್ಜ್ ಇದೆ. ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರೂ ಪಾಚ್ಕೊಳ್ಳಿ, ಬೆಳಗ್ಗೆ ಬೇಗ ಇದ್ದು ಬೇಗ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.